ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಸ್ಮಿತಾ. ಮೊದಲಿಗೆ ಹೆಡ್ಲೈನ್ಸ್. ಗೌರಿಬಿದನೂರಿನಲ್ಲಿ ಕಳ್ಳರ ಹಟ್ಟಹಾಸ. 2 ಕಾರುಗಳಲ್ಲಿ ಬಂದ 4 ಕಳ್ಳರು 2 ಮನೆಗಳಲ್ಲಿ ದರೋಡೆ ಮಾಡಿ ಪರಾರಿ. ನಾನೇನು ದೊಡ್ಡ ತಪ್ಪು ಮಾಡಿಲ್ಲ, ಸೋತವರೆಲ್ಲ ಹೀಗೆ ರಿವೆಂಜ್ ತೀರಿಸಿಕೊಂಡ್ರೆ ಕಷ್ಟವಾಗುತ್ತೆ. ನ್ಯಾಯಾಲಯದ ತೀರ್ಪನ್ನ ನಾನು ಗೌರವಿಸುತ್ತೇನೆ. ಶಾಸಕ ಸ್ಥಾನ ಅಸಿಂದುಗೊಂಡ ಬಳಿಕ ಸುಬ್ಬಾರೆಡ್ಡಿ ಮೊದಲ ಪ್ರತಿಕ್ರಿಯೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಹೆಚ್ಚುವರಿ ಲಾರಿಗಳಲ್ಲಿ ಕಸ ತಂದು ದೊಡ್ಡಬಳ್ಳಾಪುರದ ಬಳಿ ಸುರಿಯುತ್ತಿದ್ದನ್ನ ತಡೆದು ವಾಪಸ್ ಕಳುಹಿಸಿದ ಶಾಸಕ ಧೀರಜ್ ಮುನಿರಾಜು. ಪರಿಶಿಷ್ಟರಿಗೆ ಸೀಮಿತವಿದ್ದ ಸ್ಮಶಾನದ ಜಾಗ ಒತ್ತುವರಿ. ಸ್ಮಶಾನಕ್ಕೆ ಹೋಗಿ ಬರಲು ರಸ್ತೆ ಮಾಡಿಕೊಡುವಂತೆ ಒತ್ತಾಯಿಸಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ. ವಾರ್ತೆಗಳ ವಿವರ. ಗೌರಿಬಿದನೂರು ತಾಲೂಕಿನಲ್ಲಿ ಕಳ್ಳರ ಹಟ್ಟಹಾಸ ಮುಂದುವರೆದಿದೆ. ರಾತ್ರಿ ವೇಳೆ 2 ಕಾರುಗಳಲ್ಲಿ ಬಂದ 4 ಕಳ್ಳರು 2 ಮನೆಗಳ ಬೀಗ ಮುರಿದು ದರೋಡೆ ನಡೆಸಿದ್ದು, ಈ ಪ್ರಕರಣ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಎಂಟ್ರಿ ಆಗಿರೋದು ಆಕ್ಚುಲಿ ಕ್ಯಾಮ್ರಾಲೆಲ್ಲ ಮನೆಯವರು ಯಾರೂ ಇಲ್ಲದ ಸಮಯವನ್ನೇ ಹೊಂಚು ಹಾಕಿದ ಕಳ್ಳರು ಗೌರಿಬಿದನೂರಿನ 2 ಮನೆಗಳಲ್ಲಿ ಲೂಟಿ ಮಾಡಿದ್ದಾರೆ. ಗೌರಿಬಿದನೂರು ನಗರದ ಹೆದ್ದಾರಿಯ ಪಕ್ಕದಲ್ಲಿ ಚಿಕ್ಕಕುರಗೋಡು ರೈಲ್ವೆ ಗೇಟ್ ಬಳಿ ನಿವಾಸಿಗಳಾದ ವಿಜಯ ರೆಡ್ಡಿ, ಜಯರಾಮ್ ರೆಡ್ಡಿ ಮನೆಗಳನ್ನ ಬುಧವಾರ ಅರ್ಧರಾತ್ರಿ ಸುಮಾರು 2:30 ಗಂಟೆ ಸಮಯದಲ್ಲಿ 2 ಕಾರುಗಳಲ್ಲಿ ಬಂದ 4 ಮಂದಿ ಕಳ್ಳರು ನಗದು, ಬೆಳ್ಳಿ ವಸ್ತುಗಳನ್ನ ದೋಚಿ ಪರಾರಿಯಾಗಿದ್ದಾರೆ. ವಿಜಯ ರೆಡ್ಡಿ ಹಾಗೂ ಜಯರಾಮ್ ರೆಡ್ಡಿ ಸಮೀಪ ಮನೆಯವರು. ಸ್ವಂತ ಕೆಲಸದ ಮೇಲೆ ಬೆಂಗಳೂರಿಗೆ ಹೋಗಿದ್ದರು. ರಾತ್ರಿ ವಿಜಯ ರೆಡ್ಡಿ ಮನೆ ಬಾಗಿಲು ಮುರಿದು ಒಳನುಗ್ಗಿದ ಚೋರರು ಬೀರು ಹೊಡೆದು 10,000 ನಗದು, ಬೆಳ್ಳಿ ಕಾಲ್ ಚೈನ್, ದೀಪಸ್ತಂಭಗಳನ್ನು ಕದ್ದು ಪರಾರಿಯಾಗಿದ್ದಾರೆ. ಇನ್ನಿಬ್ಬರು ಕಳ್ಳರು ಜಯರಾಮ್ ರೆಡ್ಡಿರವರ ಮನೆಗೆ ನುಗ್ಗಿ ಸುಮಾರು 30 ಕೆಜಿ ತಾಮ್ರದ ಹಿತ್ತಾಳೆ ಪಾತ್ರೆಗಳನ್ನು ದೋಚಿದ್ದಾರೆ. ಸಮೀಪವಿರುವ ಜನ ಕೂಗಿಕೊಂಡಾಗ ಬಂದ ಕಾರುಗಳಲ್ಲಿ ಪರಾರಿಯಾಗಿದ್ದಾರೆ. ಈ ಕುರಿತು ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿದ್ದಾರೆ. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಬಾಗೇಪಲ್ಲಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರ ಆಯ್ಕೆ ಅಸಿಂದು ಮಾಡಿದ ನ್ಯಾಯಾಲಯದ ತೀರ್ಪಿನ ವಿರುದ್ಧ ಇದೀಗ ರಾಜಕೀಯ ಮತ್ತು ಕಾನೂನು ಹೋರಾಟ ತೀವ್ರಗೊಂಡಿದೆ. ತೀರ್ಪಿಗೆ ಗೌರವ ಸೂಚಿಸಿದ್ರೂ ಇದು ರಾಜಕೀಯ ಪ್ರತೀಕಾರದ ಭಾಗವೆಂದು ಆರೋಪಿಸಿರುವ ಸುಬ್ಬಾರೆಡ್ಡಿ ಮೇಲ್ಮನವಿ ಸಲ್ಲಿಸಲು ದೆಹಲಿಗೆ ತೆರಳಿದ್ದಾರೆ. ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿರವರನ್ನು ಹೈಕೋರ್ಟ್ ಅಸಿಂದುಗೊಳಿಸಿದ ನಂತರ ಮೊದಲ ಬಾರಿ ಪ್ರತಿಕ್ರಿಯಿಸಿದ್ದಾರೆ. ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇಂದು ಮಧ್ಯಾಹ್ನ ಏರ್ ಇಂಡಿಯಾ ವಿಮಾನದಲ್ಲಿ ದೆಹಲಿಗೆ ಪ್ರಯಾಣ ಬೆಳೆಸಿದ ಅವರು ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಕ್ಕಾಗಿ ಹೋರಾಟ ಮುಂದುವರಿಸುವುದಾಗಿ ತಿಳಿಸಿದ್ದಾರೆ. ಈ ಬಗ್ಗೆ ಶಾಸಕ ಸುಬ್ಬಾರೆಡ್ಡಿ ಮಾತನಾಡಿ, ನ್ಯಾಯಾಲಯದ ತೀರ್ಪನ್ನು ನಾನು ಗೌರವಿಸುತ್ತೇನೆ. ಆದರೆ ಇದು ದೊಡ್ಡ ಪ್ರಕರಣವಲ್ಲ. ಸೋತವರು ರಾಜಕೀಯ ಉದ್ದೇಶದಿಂದ ಈ ರೀತಿ ರಿವೆಂಜ್ ತೀರಿಸಿಕೊಳ್ಳಲು ಹೋದ್ರೆ ಮುಂದಿನ ದಿನಗಳಲ್ಲಿ ಕಷ್ಟವಾಗುತ್ತದೆ. ನಾನು ನ್ಯಾಯ ಮಾರ್ಗದಲ್ಲೇ ಹೋಗುತ್ತೇನೆ. ದೆಹಲಿಯಿಂದ ಬಂದ ನಂತರ ಸಂಪೂರ್ಣವಾಗಿ ಪ್ರತಿಕ್ರಿಯೆ ನೀಡುತ್ತೇನೆ ಎಂದು ಹೇಳಿದರು. ನ್ಯಾಯಾಲಯ ತೀರ್ಪನ್ನು ನಾನು ಗೌರವಿಸ್ತೇನೆ. ಈಗ ನಾನು ಯಾವತ್ತೂ ಏನು ನ್ಯಾಯಮೂರ್ತಿ ತೀರ್ಪು ಕೊಟ್ಟರೆ ಅದನ್ನು ಶಿರಸಾವಹಿಸ್ತೀನಿ. ಆದರೆ ನಂದು ನಂದೇನು ದೊಡ್ಡ ಪ್ರಕರಣ ಅಲ್ಲ. ಸೋತಿರೋರೆಲ್ಲ ಈ ಥರ ರಿವೆಂಜ್ ತೀರಿಸ್ಕೊಳ್ಳೋಕ್ಕಾದ್ರೆ ಖಂಡಿತವಾಗ್ಲೂ ಮುಂದಿನ ದಿನದಲ್ಲಿ ಕಷ್ಟ ಆಗುತ್ತೆ. ನಾನೀಗ ಡೆಲ್ಲಿಗೆ ಹೋಗ್ತಾ ಇದ್ದೀನಿ, ಬಂದು ತಮಗೆ ಪ್ರತಿಕ್ರಿಯೆ ಕೊಡ್ತೀನಿ. ಇಲ್ಲ, ಅವನು ಸೋತಿರೋನು ರಾಜಕೀಯ ಉದ್ದೇಶನೇ ಇರುತ್ತಲ್ಲ, ಬೇರೆ ಉದ್ದೇಶ ಏನಿರುತ್ತೆ? ಇಲ್ಲ, ನಾನು ಆ ಥರ ಇಲ್ಲ. ನಾನು ನ್ಯಾಯ ಮಾರ್ಗದಲ್ಲಿ ನಡೆಯುವಂಥ. ಆಯ್ಕೆ ಅಸಿಂದು ತೀರ್ಪಿನ ನಂತರ ಬಾಗೇಪಲ್ಲಿ ಕ್ಷೇತ್ರದ ರಾಜಕೀಯ ಚಟುವಟಿಕೆಗಳು ಚುರುಕುಗೊಂಡಿದ್ದು, ಸುಪ್ರೀಂ ಕೋರ್ಟ್ನ ಮುಂದಿನ ಕ್ರಮ ಎಲ್ಲರ ಗಮನ ಸೆಳೆದಿದೆ. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ.
ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಉತ್ಪತ್ತಿಯಾಗುವ ಕಸವನ್ನು ದೊಡ್ಡಬಳ್ಳಾಪುರ ತಾಲೂಕಿನ ಎಂಎಸ್ಜಿಪಿ ಕಸ ವಿಲೇವಾರಿ ಘಟಕಕ್ಕೆ ಹೆಚ್ಚುವರಿಯಾಗಿ ತಂದು ಸುರಿಯುತ್ತಿದ್ದು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡುತ್ತಿಲ್ಲ ಎಂಬ ಹಿನ್ನೆಲೆಯಲ್ಲಿ ಶಾಸಕ ಧೀರಜ್ ಮುನಿರಾಜುರವರೇ ಕಸ ತುಂಬಿದ ಲಾರಿಗಳನ್ನು ತಡೆದು ವಾಪಸ್ ಕಳುಹಿಸಿದ ಘಟನೆ ನಡೆದಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ಎಂಎಸ್ಜಿಪಿ ಕಸ ವಿಲೇವಾರಿ ಘಟಕಕ್ಕೆ ಕಳೆದ 13 ವರ್ಷಗಳಿಂದ ಬಿಬಿಎಂಪಿ ಕಸ ಸುರಿಯಲಾಗುತ್ತಿದೆ. ವೈಜ್ಞಾನಿಕವಾಗಿ ಕಸ ವಿಲೇವಾರಿ ಮಾಡುವುದಾಗಿ ಹೇಳಿ ಪ್ರಾರಂಭವಾದ ಘಟಕ ನಂತರ ಕೇವಲ ಕಸ ಸುರಿಯುವುದಕ್ಕೆ ಮಾತ್ರ ಸೀಮಿತವಾಗಿದೆ. ಇದೀಗ ಈ ಘಟಕದಲ್ಲಿ ಬೆಟ್ಟದಂತೆ ಕಸ ಸಂಗ್ರಹವಾಗಿದ್ದು ಸುತ್ತಮುತ್ತಲಿನ ಗ್ರಾಮಗಳ ಗಾಳಿ, ನೀರು, ಮಣ್ಣು ವಿಷವಾಗಿದೆ. ಘಟಕ ಮುಚ್ಚುವಂತೆ ಗ್ರಾಮಸ್ಥರು ಹೋರಾಟ ಮಾಡುತ್ತಿದ್ದಾರೆ. ಪ್ರತಿದಿನ 75 ಲಾರಿಗಳು ಕಸ ಸುರಿಯುವುದಕ್ಕೆ ಮಾತ್ರ ಅವಕಾಶ ಇದೆ, ಆದರೆ ಹೆಚ್ಚುವರಿ ಕಸ ಸುರಿಯಲಾಗುತ್ತಿದೆ ಎಂಬ ಮಾಹಿತಿ ಹಿನ್ನೆಲೆ ಶಾಸಕ ಧೀರಜ್ ಮುನಿರಾಜು ಕಸದ ಲಾರಿಯನ್ನ ದಾರಿ ಮಧ್ಯದ ದೊಡ್ಡಮಂಕನಾಳ ಗ್ರಾಮದ ಬಳಿ ತಡೆದು ವಾಪಸ್ ಕಳುಹಿಸಿದರು. ಹೋಗಪ್ಪ ಅಣ್ಣ ಬಿಡ್ರಿ ಹೋಗಪ್ಪ ಎಲ್ಲ ನಂತರ ಮಾಧ್ಯಮದವರೊಂದಿಗೆ ಶಾಸಕ ಧೀರಜ್ ಮುನಿರಾಜು ಮಾತನಾಡಿ, ಎಂಎಸ್ಜಿಪಿ ಘಟಕದ ವಿರುದ್ಧ ನಮ್ಮ ಹೋರಾಟ ಸತತವಾಗಿ 3 ವರ್ಷಗಳಿಂದ ನಡೆಯುತ್ತಿದ್ದು ಸ್ಥಳೀಯ ಗ್ರಾಮಸ್ಥರ ಸಮಸ್ಯೆಗೆ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಸದನದಲ್ಲಿ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳ ಬಳಿ ಹಲವು ಬಾರಿ ಮನವಿ ಮಾಡಿದ್ದೇನೆ. ಎಂಎಸ್ಜಿಪಿ ಕಸ ವಿಲೇವಾರಿ ಘಟಕ ನಿಲ್ಲುವವರೆಗೂ ನಮ್ಮ ಹೋರಾಟ ನಿರಂತರ ನಡೆಯಲಿದೆ ಎಂದರು. ಫಸ್ಟ್ ಆಫ್ ಆಲ್ ಈಗ ಆಗ್ತಾ ಇರೋಂಥ ಎಂಎಸ್ಜಿಪಿ ವಿರುದ್ಧವಾಗಿ ನಮ್ಮ ಹೋರಾಟ ನಿರಂತರವಾಗಿ ಕಳೆದ 3 ವರ್ಷದಿಂದ ನಾನು ನಡೆಸ್ಕೊಂಡು ಬರ್ತಾ ಇದ್ದೀನಿ. ಎಂಎಸ್ಜಿಪಿನೇ ಇಲ್ಲಿ ನಡೆಸಬಾರ್ದು ಅಂಥೇಳಿ ಕೋರ್ಟಲ್ಲೇ ಪ್ರಕ್ರಿಯೆ ದಾವೆ ಹೂಡಿ ನಾನು ಎರಡೂವರೆ ವರ್ಷದಿಂದ ತೀವ್ರವಾಗಿ ಅದನ್ನು ಫಾಲೋ ಅಪ್ ಮಾಡೋಂಥ ಕೆಲಸ ಮಾಡ್ತಾಯಿದ್ದೀನಿ. ಈಗ ಅಧಿಕಾರಿಗಳು ಕ್ರಮ ವಹಿಸ್ತಾ ಇರುವಾಗ ನ್ಯಾಯಾಂಗಕ್ಕೆ ಹೋಗೋದು ಒಂದೇ ನನ್ನ ದಾರಿ ಇರುವಂಥದ್ದು, ನ್ಯಾಯಾಂಗದ ಹೋರಾಟ ನಡೆಸ್ತಾ ಇದ್ದೀನಿ. ಈಗ ನಮ್ಮ ಸರ್ಕಾರ ಇದ್ದಿದ್ದರೆ ನಾನೇ ಮಿನಿಸ್ಟ್ರಿಗೆ ಕನ್ವಿನ್ಸ್ ಮಾಡಿ ನಾನೇ ಹೇಳ್ತಿದ್ದೆ. ಈಗ ನಾನೇ ಹೇಳ್ತಾ ಇದ್ದೀನಿ, ಯಾವುದಾದ್ರೂ ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ಕೊಟ್ಕೊಳ್ಳಿ. ಬೆಂಗಳೂರು ಸುತ್ತಮುತ್ತ ಎಲ್ಲ ಕಡೆ ಇಂಡಸ್ಟ್ರಿಯಲ್ ಏರಿಯಾ ಮಾಡ್ತೀರಾ, ಹಳ್ಳಿಗಳ ಪಕ್ಕದಲ್ಲಿ ಏನಕ್ಕೆ ಕೊಡ್ತೀರಾ? ಹಳ್ಳಿಗಳಿಂದ ದೂರವಾಗಿ ಕೆಮಿಕಲ್ ಇಂಡಸ್ಟ್ರಿಗೆ ಎಷ್ಟೊಂದು ಕಡೆ ಕೊಟ್ಟಿದ್ದೀರಾ. ಆ ಇಂಡಸ್ಟ್ರೀಸ್ ಇರೋ ಕಡೆ ಹೋಗಿ ಡಂಪ್ ಮಾಡ್ಕೊಳ್ಳಿ ನೀವು. ಅದಕ್ಕೆ ಅಂತ ಹೇಳಿ 10% ನೀವು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಅಂತ ಹೇಳಿ ರಫ್ಲಿ 10% ಆನ್ಸಿಲರಿ ಯೂಸಸಲ್ಲಿ 5% ನೀವು ಪ್ರತಿ ಏರಿಯಲ್ಲೂ ಇಕ್ತೀರ. ಈ 5% ರಿಸರ್ವ್ ಮಾಡೋವಂಥ ಏರಿಯಲ್ಲಿ ಮಾಡ್ಕೊಳ್ಳಿ ಅನ್ನೋವಂಥದ್ದು ನನ್ನ ಆಗ್ರಹ ಇರೋವಂಥದ್ದು. ನಿರಂತರವಾಗಿರುತ್ತೆ. ಇದು ನಾನು ಮೊದಲನೇದಾಗಿ ನಾನು ಬೀದಿಗಿಳಿದು ಇವತ್ತು ತಡೆ ಹಿಡಿದಿರೋವಂಥದ್ದು. ಮುಂದಕ್ಕೆ ಖಂಡಿತವಾಗಲೂ ಎಂಎಸ್ಜಿಪಿ ವಿರುದ್ಧ ಆಗ್ಬೋದು, ಟೆರಾಫಾರ್ಮಾ ವಿರುದ್ಧ ಮಾಡಬಾರ್ದು ಅಂತ ಹೇಳಿ ಈಗಾಗಲೇ ಸದನದಲ್ಲೂ ಮಾತಾಡಿದ್ದೀನಿ. ಇಲ್ಲಿ ನಾವು ತಡೆದಿರುವ ಸಾಕಷ್ಟು ವಾಹನಗಳಿಗೆ ಸೂಕ್ತ ದಾಖಲೆಗಳಿಲ್ಲ. ಅಲ್ಲದೆ ಈ ವಾಹನಗಳು ಪ್ರತಿನಿತ್ಯ ಸಂಚರಿಸುವ ವಾಹನಗಳಲ್ಲ. ವಾಹನಗಳಿಗೆ ತೆರಿಗೆ ಪಾವತಿಯಾಗಿಲ್ಲ. ಈ ಕುರಿತು ಸಾರಿಗೆ ಇಲಾಖೆಯ ಗಮನಕ್ಕೆ ತಂದಿದ್ದು ಅಧಿಕಾರಿಗಳು ಇಂತಹ ವಾಹನಗಳನ್ನು ವಶಕ್ಕೆ ಪಡೆಯುತ್ತಿದ್ದಾರೆ ಎಂದರು. ಗುರುಪ್ರಸಾದ್, ಈ ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಹರಿ ಪೈಪ್ಸ್ ಕಳೆದ 16 ವರ್ಷಗಳಿಂದ ರೈತರಿಗೆ ಡ್ರಿಪ್ ಮಟೀರಿಯಲ್ಸ್ ಪೂರೈಸಿ ವಿಶ್ವಾಸಾರ್ಹತೆಗೆ ಪಾತ್ರರಾಗಿರುವ ಹರಿ ಪೈಪ್ಸ್ನ ಯುವ ರೈತ ಹರೀಶ್ ಗೌಡ ಈಗ ತಮ್ಮದೇ ಆದ ಸ್ವಂತ ಹರಿ ಪೈಪ್ಸ್ ತಯಾರಿಕಾ ಘಟಕವನ್ನು ತೆರೆದಿದ್ದು ಗುಣಮಟ್ಟದ ಹನಿ ಮತ್ತು ತುಂತುರು ನೀರಾವರಿಯ ಎಲ್ಲ ರೀತಿಯ ಪೈಪ್ಸ್ ಫಿಟ್ಟಿಂಗ್ಸ್ಗಳು ರಿಯಾಯಿತಿ ದರದಲ್ಲಿ ಲಭ್ಯವಿದೆ. ಹಳೆಯ ಡ್ರಿಪ್ ಪೈಪ್ಗಳನ್ನು ತೆಗೆದುಕೊಂಡು ಎಕ್ಸ್ಚೇಂಜ್ ಮಾಡಲಾಗುತ್ತದೆ. ವಿವಿಧ ಬೆಳೆಗಳಿಗೆ ಗುಣಮಟ್ಟದ ಮಲ್ಚಿಂಗ್ ಪೇಪರ್ ಲಭ್ಯವಿದೆ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ. ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್
ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಪರಿಶಿಷ್ಟ ಜಾತಿಗೆ ಸೀಮಿತಪಡಿಸಿರುವ ಸ್ಮಶಾನದ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದು, ಯಾರಾದರೂ ತೀರಿಕೊಂಡರೆ ಮಣ್ಣು ಮಾಡಲು ಸ್ಮಶಾನಕ್ಕೆ ಹೋಗಿ ಬರಲು ಸೂಕ್ತ ರಸ್ತೆ ಇಲ್ಲದೆ ಹಲವಾರು ವರ್ಷಗಳಿಂದ ಪರದಾಡುತ್ತಿದ್ದಾರೆ. ಕಾನೂನಾತ್ಮಕವಾಗಿ ದಾರಿಯನ್ನು ಗುರುತಿಸಿ ರಸ್ತೆಯನ್ನು ನಿರ್ಮಿಸಿಕೊಡುವಂತೆ ಒತ್ತಾಯಿಸಿ ಮೈಲಾಪುರ ಗ್ರಾಮಸ್ಥರು ತಾಲೂಕು ಕಚೇರಿ ಬಳಿ ಪ್ರತಿಭಟನೆ ನಡೆಸಿದರು. ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ಪೆರುಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೈಲಾಪುರ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ದಲಿತರು ವಾಸವಾಗಿದ್ದು ಎಲ್ಲಾ ರೀತಿಯ ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ಈ ಗ್ರಾಮದಲ್ಲಿನ ದಲಿತರು ಯಾರಾದರೂ ತೀರಿಕೊಂಡ್ರೆ ಮಣ್ಣು ಮಾಡಲು ಸ್ಮಶಾನಕ್ಕೆ ಹೋಗಿ ಬರಲು ಸೂಕ್ತ ರಸ್ತೆ ಇಲ್ಲದೆ ಹಲವಾರು ವರ್ಷಗಳಿಂದ ಪರದಾಡುವಂತಾಗಿದ್ದು, ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ನೀಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಪರಿಶಿಷ್ಟ ಜಾತಿಗೆ ಸೀಮಿತಪಡಿಸಿರುವ ಸ್ಮಶಾನದ ಜಾಗಕ್ಕೆ ಕಾನೂನಾತ್ಮಕವಾಗಿ ದಾರಿಯನ್ನು ಗುರುತಿಸಿ ರಸ್ತೆಯನ್ನು ನಿರ್ಮಿಸಿಕೊಡಬೇಕು. ಇಲ್ಲವಾದಲ್ಲಿ ಗ್ರಾಮದಲ್ಲಿನ ದಲಿತರೆಲ್ಲ ಸೇರಿ ಮುಂದಿನ ದಿನಗಳಲ್ಲಿ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಸಿದರು. ದಿನದಿಂದ ದಿನ ಜನಸಂಖ್ಯೆ ಬೆಳೀತಾ ಇದೆ. ಅಲ್ಲಿ 2 ಎಕರೆ ಭೂಮಿಯನ್ನು ಸ್ಮಶಾನಕ್ಕೆ, ದಲಿತರ ಭೂಮಿಗೆ ಸ್ಮಶಾನಕ್ಕೆ ಅದನ್ನು ಏನು ಮಾಡಬೇಕು, ಸೀಮಿತಗೊಳಿಸಬೇಕು. ಮತ್ತು ಹೋಗುವಂಥ ದಾರಿಯನ್ನು ಮಾಡಿಕೊಡ್ಬೇಕು ಅಂತೇಳಿ ನಾವಿಲ್ಲಿ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಈ ಕುರಿತು ಗ್ರಾಮ ಸಭೆಗಳಲ್ಲಿ ಚರ್ಚೆಗಳು ಮಾಡಿದ್ದೀವಿ, ವಾಟ್ಸಪ್ನಲ್ಲಿ ಚರ್ಚೆಗಳಾಗಿದ್ದಾವೆ. ಸಾಕಷ್ಟು ಸಲ ತಹಶೀಲ್ದಾರ್ ಅವ್ರ ಗಮನಕ್ಕೂ ಕೂಡ ತಂದಿದ್ದೀವಿ. ಆದರೂ ಕೂಡ ಯಾವುದೇ ರೀತಿಯ ಏನು ಒಂದು ಇದನ್ನು ಕ್ರಮ ವಹಿಸಿಲ್ಲ. ಸೊ ಹೀಗಾಗಿ ದಯವಿಟ್ಟು ಅಧಿಕಾರಿಗಳು ಇದ್ರ ಮೇಲೆ ಕ್ರಮ ವಹಿಸಬೇಕು. ಕೂಡಲೇ ಇದನ್ನು ಈ ಒಂದು ದಾರಿ ಹೋಗುವಂಥ ಜಾಗವನ್ನು ಮಾಡಿಕೊಡ್ಬೇಕು. ಇದು ಮಾಡಿಕೊಟ್ಟಿಲ್ಲ ಅಂತಂದರೆ ಹಳ್ಳಿಯ ನಾವೆಲ್ಲರೂ ಕೂಡ ಪ್ರಗತಿಪರ ಹೋರಾಟಗಾರರು, ಸಮಾಜ ಕಾರ್ಯಕರ್ತರು, ಊರಿನ ಗ್ರಾಮಸ್ಥರು, ಯುವಜನರು, ಮಹಿಳೆಯರು ಎಲ್ಲರೂ ಕೂಡ ಬಂದು ಕಾನೂನು ರೀತಿಯ ಹೋರಾಟವನ್ನು ನಾವು ಕೈಗೊಳ್ಳಬೇಕಾಗುತ್ತೆ. ಮೂಲಕ ನಾವು ಹೇಳೋದಕ್ಕೆ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ದಲಿತರ ಸ್ಮಶಾನಕ್ಕೆ ಹೋಗುವ ದಾರಿ ಆಗಲೇಬೇಕು. ಬುಧವಾರ ಮೈಲಾಪುರ ಗ್ರಾಮಸ್ಥರು ತಾಲೂಕು ಕಚೇರಿ ಬಳಿ ಪ್ರತಿಭಟನೆ ಮಾಡಿ ಶಿರಸ್ತೆದಾರರ ಮೂಲಕ ತಹಸೀಲ್ದಾರ್ ಅವರಿಗೆ ತಮ್ಮ ಬೇಡಿಕೆಗಳ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಮೈಲಾಪುರ ಗ್ರಾಮಸ್ಥರಾದ ಅಶೋಕ್, ದೇವು, ನಂದೀಶ್, ನಾರಾಯಣಸ್ವಾಮಿ, ಮುನಿರಾಜು, ಅಶೋಕ್, ವೆಂಕಟೇಶ್, ಸಾಮಾಜಿಕ ಕಾರ್ಯಕರ್ತ ಶಶಿರಾಜ್, ಹರತಲೆ ಸೇರಿದಂತೆ ಮೈಲಾಪುರ ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ದೇವನಹಳ್ಳಿ ತಾಲೂಕು ಕಚೇರಿಗೆ ಲೋಕಾಯುಕ್ತ ಅಧಿಕಾರಿಗಳು ದಿಢೀರ್ ಭೇಟಿ ನೀಡಿ ಕಡತಗಳ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಹಲವರನ್ನು ವಿಚಾರಣೆ ನಡೆಸಿದ್ದು, ಮಹತ್ವದ ದಾಖಲೆಗಳ ಪರಿಶೀಲನೆ ಸಂಜೆವರೆಗೂ ಮುಂದುವರಿಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದ್ದು ಸಂಚಲನ ಮೂಡಿಸಿದೆ. ದೇವನಹಳ್ಳಿ ತಾಲೂಕು ಕಚೇರಿಗೆ ಲೋಕಾಯುಕ್ತ ಅಧಿಕಾರಿಗಳು ಅಚ್ಚರಿ ಭೇಟಿ ನೀಡಿ ಹಲವು ಮಹತ್ವದ ದಾಖಲೆಗಳನ್ನು ಪರಿಶೀಲಿಸುತ್ತಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಲೋಕಾಯುಕ್ತ ಡಿವೈಎಸ್ಪಿ ಗಿರೀಶ್ ರೋಡ್ಕರ್ ಹಾಗೂ ಗೌತಮ್ ನೇತೃತ್ವದ ತಂಡ ಕಚೇರಿಗೆ ಆಗಮಿಸಿ ಕ್ಯಾಶ್ ಡೆಪಾಸಿಟ್ ರಿಜಿಸ್ಟರ್, ಹಾಜರಾತಿ ವಹಿ ಸೇರಿದಂತೆ ವಿವಿಧ ಕಡತಗಳ ಸವಿಸ್ತಾರ ಪರಿಶೀಲನೆ ನಡೆಸುತ್ತಿದೆ. ಇನ್ಸ್ಪೆಕ್ಟರ್ ಚಂದ್ರಕಾಂತ್ ಮತ್ತು ರಮೇಶ್ ಸಹ ಪರಿಶೀಲನೆಯಲ್ಲಿ ಭಾಗಿಯಾಗಿದ್ದಾರೆ. ಅಧಿಕಾರಿಗಳ ಕಾರ್ಯವೈಖರಿ ಕುರಿತು ಮಾಹಿತಿ ಸಂಗ್ರಹಿಸುತ್ತಿರುವ ಲೋಕಾಯುಕ್ತ ತಂಡ ಕಚೇರಿಯ ದಾಖಲೆಗಳನ್ನು ಪರಿಶೀಲಿಸಿ ಸಂಬಂಧಿಸಿದ ಅಧಿಕಾರಿಗಳಿಂದ ವಿವರಣೆ ಪಡೆಯುತ್ತಿದೆ. ದೇವನಹಳ್ಳಿ ತಹಸೀಲ್ದಾರ್ ಅನಿಲ್ ರವರಿಂದಲೂ ಲೋಕಾಯುಕ್ತ ಅಧಿಕಾರಿಗಳು ಮಾಹಿತಿ ಕಲೆ ಹಾಕುತ್ತಿದ್ದಾರೆ. ದೇವನಹಳ್ಳಿ ತಾಲೂಕು ಕಚೇರಿಯಲ್ಲಿ ನಡೆಯುತ್ತಿರುವ ಅಚ್ಚರಿ ಬೆಳವಣಿಗೆಯು ಆಡಳಿತ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತದಿಂದ ನಡೆದ ಮಡಿವಾಳ ಮಾಚಿದೇವರ ಮೆರವಣಿಗೆ ನಡೆಯುವ ವೇಳೆ ಮಾಚಿದೇವರ ಸಮುದಾಯ ಮಡಿವಾಳ ಜನಾಂಗದ ನಡುವೆ ಹೊಡೆದಾಟ ಬಡಿದಾಟ ನಡೆದಿದೆ. ಮಡಿವಾಳರನ್ನ ಎಸ್ಸಿ ಕ್ಯಾಟಗರಿಗೆ ಸೇರಿಸಲು ಪ್ರತಿಭಟನೆ ನಡೆಸುವ ಸಲುವಾಗಿ ಕರಪತ್ರ ಹಂಚುತ್ತಿದ್ದ ವ್ಯಕ್ತಿಯನ್ನ ಮೆರವಣಿಗೆಯಲ್ಲಿ ಸಾಗಿದ ರಾಜ್ಯ ಮಡಿವಾಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಹಲ್ಲೆ ನಡೆಸಿದ್ದಾನೆಂದು ಹಲ್ಲೆಗೊಳಗಾದ ಸಂಗಮೇಶ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಚಿಕ್ಕಬಳ್ಳಾಪುರ
ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಮತ್ತು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಇಲಾಖೆಯಿಂದ ಕನ್ನಡ ಭವನದಲ್ಲಿ ಹಮ್ಮಿಕೊಂಡಿದ್ದ ಮಡಿವಾಳ ಮಾಚಿದೇವರ ಜಯಂತಿ ಅಂಗವಾಗಿ ಹೊರಟಿದ್ದ ಮೆರವಣಿಗೆ ಮಧ್ಯೆ ಮಡಿವಾಳ ಸಮುದಾಯದ ಸಮಾಜದವರ ಮಧ್ಯೆ ಜಗಳ, ಹೊಡೆದಾಟ, ಬಡಿದಾಟ ನಡೆದಿದೆ. ಒಂದು ನಿಮಿಷ ಹಂಗೆ ಇರಿ. ಮಡಿವಾಳ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯ ಮುಖಂಡ ಸಂಗಮೇಶ ಎನ್ನುವವರು ಎಲ್ಐಸಿ ಕಚೇರಿ ಬಳಿ ಮೆರವಣಿಗೆಯಲ್ಲಿ ಸಾಗಿದ ಮಡಿವಾಳ ಸಮಾಜದ ಜನಾಂಗಕ್ಕೆ ಮಡಿವಾಳ ಸಮುದಾಯವನ್ನ ಎಸ್ಸಿ ಕ್ಯಾಟಗರಿಗೆ ಸೇರಿಸಬೇಕೆಂದು ಮುಂದಿನ ತಿಂಗಳು 16ರಂದು ಸರ್ಕಾರದ ವಿರುದ್ಧ ಹೋರಾಟ ನಡೆಸಲು ಮುದ್ರಿಸಿದ ಕರಪತ್ರ ಹಂಚುತ್ತಿದ್ದರು. ಇದು ಜಿಲ್ಲಾಡಳಿತ ಅಥವಾ ಸರ್ಕಾರಕ್ಕೆ ಮುಜುಗರವನ್ನುಂಟು ಮಾಡುತ್ತದೆಂಬ ಕಾರಣಕ್ಕೆ ಆತನ ಕುತ್ತಿಗೆ ಪಟ್ಟಿ ಹಿಡಿದು ಪಕ್ಕಕ್ಕೆಳೆದು ಕೆನ್ನೆಗೆ ಬಾರಿಸಿ ಬೆನ್ನಿಗೆ ಗುದ್ದಿ ರಕ್ತ ಗಾಯ ಮಾಡಿ ಬೆದರಿಕೆ ಹಾಕಿದ್ದಾರೆ. ಈ ಘಟನೆಯಿಂದ ಆಘಾತಗೊಂಡ ಮಡಿವಾಳ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯ ಮುಖಂಡ ಸಂಗಮೇಶ ಅಳಲು ತೋಡಿಕೊಂಡಿದ್ದು, ನನಗೆ ಅವಾಚ್ಯ ಶಬ್ದ ಬಳಸಿ ನಿಂದಿಸಿದ್ದಲ್ಲದೆ ಒಡೆದು ಬಡಿದಿದ್ದಕ್ಕೆ ಬೇಸರ ಮೂಡಿದೆ. ನನಗೆ ಆತ ಕ್ಷಮೆ ಕೇಳಬೇಕು ಎಂದು ಆಗ್ರಹಿಸಿದ್ದಾರೆ. ಹೋಗ್ಬೇಕಾದ್ರೆ ಹಂಚ್ಬೇಕಾದ್ರೆ ಹಂಚಿಲ್ಲ. ನಾನು ಇದು ಪ್ರೊಸೆಷನ್ ನಡೀತಾ ಇತ್ತು, ಅವಾಗ ಎಲ್ಲರೂ ಇಸ್ಕೊಂಡು ಇವ್ರು ಹಿಂದಿಂದ ಬಂದು ಏಕಾಏಕಿ ನನಗೆ ಹೊಡೆದ್ರು. ನಂಜಪ್ಪ ಯಾರು ಅಂತ ಹಿಂಗೆ ನಿಂತಿದ್ದೀರಿ ನನಗೆ, ಯಾಕಪ್ಪ ಇಲ್ಲಿ ಹಂಚ್ತೀಯ ಅಂತ, ಏನಿಲ್ಲ ಸಮಾಜ ಇದು ಅಂತ, ಹಂಚ್ಬಾರ್ದು ಆಗ್ತಿದೆ ಸಮಾಜಕ್ಕೆಲ್ಲ ಈಗ ಹಂಚ್ಬಾರ್ದು, ಬೇಕಾದ್ರೆ ಎಲ್ಲರೂ ಹಂಚ್ಕೊಳ್ಳಿ ಅಂದರು. ಅಲ್ಲ ರೀ, ಸಮಾಜಕ್ಕೆ ಎಲ್ಲಿ ಬೇಕಾದರೂ ಹಂಚ್ಬೋದು, ಅದಕ್ಕೇನಿಲ್ಲ ಅಂದಾಗ ಅವ್ನು ಮಂಜಾನ ಅವ್ನು ಬಂದುಬಿಟ್ಟು ಹೊಡೆಯಕ್ಕೆ ಶುರು ಮಾಡೇ ಬಿಟ್ಟು ಏನಾಯಿತು. ಇವ್ರು ನಂಜಪ್ಪ ಒಂದು ಹಿಂದಿಂದ ಒಂದು ಜಾಯಿಂಟ್ ರೇಟ್ ನೋಡ್ದ, ಇದೆಲ್ಲ ಕೆನ್ನೆಗೆಲ್ಲ ಇವನು ಅವನೇ ಮಂಜ ಹೊಡ್ತಿದ್ದೆಲ್ಲ ಇದೆಲ್ಲ ಈ ಥರ ಎಲ್ಲ ಒಂದು ಒಳ್ಳೆಯ ಸ್ಥಾನದಲ್ಲಿದ್ದಾರೆ ಇವರು ನಂಜಪ್ಪ. ಅದು ಬೇರೆ ನಿಗಮ ಮಂಡಳಿ ಅಧ್ಯಕ್ಷರಾಗಿದ್ದುಕೊಂಡು ಒಂದು ಸಾರ್ವಜನಿಕ ಇದರಲ್ಲಿ ಹೊಡಿಬೇಕು, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಬೇಕು ಅನ್ನೋದೊಂದು ಶೋಭೆ ತರುತ್ತೆ ಅವ್ರಿಗೆ ಅಂತ ಒಂದು ಜನಪ್ರತಿನಿಧಿ ಆಗೋ ಲೆವೆಲಲ್ಲಿ ಇದ್ದಾರೆ. ಅದು ಒಂದು ಒಳ್ಳೆಯದಾಗ್ತದೆ. ಎಸ್ಸಿ ಹೋರಾಟ ಮಾಡಿದರೆ ಈಗ ಅವರಿಗೆ ನಾಳೆ ಸರ್ಕಾರ ಒಂದು ಪ್ರತಿನಿಧಿ ಇದ್ದಾರೆ, ಅದು ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ, ಮತ್ತೆ ಸೀಟೆಲ್ಲ ಕಿತ್ಕೊಂಡ್ಬಿಡ್ತಾರೆ, ಇದೆಲ್ಲ ಆಗುತ್ತೆ ಅನ್ನೋ ಒಂದು ಭಾವನೆ ಇಟ್ಕೊಂಡು ನನ್ನ ಮೇಲೆ ಏಕಾಏಕಿ ಎರಗಿದ್ದಾರೆ. ಈ ಘಟನೆಯನ್ನ ಮೆರವಣಿಗೆಯಲ್ಲಿ ಸಾಗಿದ ಸಮುದಾಯದ ಜನಾಂಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ನಂಜಪ್ಪ, ಮೆರವಣಿಗೆಯಲ್ಲಿ ಸಾಗಿದ ಜನರೆಲ್ಲರೂ ನೋಡಿದ್ದಾರೆ ಎನ್ನಲಾಗಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಲಬಲಬ ಬಾಯ್ಬಾಡ್ಕೊಳ್ತಾ ಕಿರ್ಚಾಡುತ್ತಿರುವ ವೃದ್ಧೆ ಮತ್ತು ಮಹಿಳೆಯರು, ಗೋಡೆಗಳನ್ನು ಕೆಡವುತ್ತಿರುವ ಜೆಸಿಬಿ ಯಂತ್ರ, ಅದಕ್ಕೆ ಅಡ್ಡಿಪಡಿಸುತ್ತಿದ್ದ ಕುಟುಂಬಸ್ಥರನ್ನ ಎಳೆದು ಹಾಕುತ್ತಿರುವ ಪೊಲೀಸ್ ಸಿಬ್ಬಂದಿ, ಪೂರ್ವಿಕರ ಕಾಲದಿಂದ ಇದ್ದ ಸ್ವತ್ತನ್ನು ಕೆಡವಲು ಮುಂದಾಗಿದ್ದನ್ನ ನೋಡಲಾಗದೆ ಆತ್ಮಹತ್ಯೆಗೆ ಯತ್ನಿಸಿದ ಯುವತಿ. ಈ ಘಟನೆ ನಡೆದಿದ್ದು ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಹೋಬಳಿಯ ತೊಂಡೇಬಾವಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ತಪಸಮಾಕಲಹಳ್ಳಿ ಗ್ರಾಮದಲ್ಲಿ. ಹೌದು, ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಗ್ರಾಮ ಪಂಚಾಯಿತಿಗೆ ಸೇರಿದ ತಪಸಮಾಕಲಹಳ್ಳಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಗ್ರಾಮ ಠಾಣದ ಮಲ್ಲಪ್ಪ ಬಿನ್ ಮ್ಯಾಕಲಪ್ಪ ಎಂಬುವವರಿಗೆ ಪಂಚಾಯಿತಿ ಡಿಮ್ಯಾಂಡ್ ರಿಜಿಸ್ಟರ್ನಲ್ಲಿ ನಮೂದಾಗಿದ್ದು, ನಮ್ಮ ಪೂರ್ವಜರ ಕಾಲದಿಂದಲೂ ಈ ಸ್ಥಳದಲ್ಲಿರುವುದಾಗಿ ಸ್ವಪ್ನ ಎಂಬುವವರು ದಾಖಲೆ ನೀಡಿದ್ದು, ಇದಕ್ಕೆ ಅಪೇಕ್ಷಣೀಯಾಗಿ ಗ್ರಾಮ ಪಂಚಾಯಿತಿ ಪಿಡಿಒ ಇದು ಸರ್ಕಾರದ ಸ್ವತ್ತಾಗಿದ್ದು ಇದನ್ನು ಸರ್ಕಾರಿ ಉದ್ದೇಶಕ್ಕಾಗಿ ಮೀಸಲಿರಿಸಿದ್ದು, ತಾತ್ಕಾಲಿಕವಾಗಿ ಇರುವ ಗುಡಿಸಲನ್ನು ತೆರವುಗೊಳಿಸುವಂತೆ ನಂಜೇಗೌಡ ಎಂಬುವವರಿಗೆ ತಿಳುವಳಿಕೆ ನೋಟಿಸ್ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಾಲೂಕು ಪಂಚಾಯಿತಿ ಇಒ ಹೊನ್ನಯ್ಯ ನೇತೃತ್ವದಲ್ಲಿ ಪೊಲೀಸ್ ಭದ್ರತೆಯೊಂದಿಗೆ ತೆರವಿಗೆ ಮುಂದಾಗಿದ್ದು, ಇದನ್ನು ವಿರೋಧಿಸಿ ನಂಜೇಗೌಡರ ಕುಟುಂಬಸ್ಥರು ತೆರವು ಕಾರ್ಯಾಚರಣೆಗೆ ಅಡ್ಡಿಪಡಿಸಿದ್ದು, ಈ ವೇಳೆ ಪೊಲೀಸರ ಮೂಲಕ ಅವರನ್ನು ವಶಕ್ಕೆ ಪಡೆದು ತೆರವು ಕಾರ್ಯಾಚರಣೆ ಯಶಸ್ವಿ ಮಾಡಿದ್ದಾರೆ. ಈ ಕುರಿತು ತಾಲೂಕು ಪಂಚಾಯಿತಿ ಇಒ ಹೊನ್ನಯ್ಯ ಮಾತನಾಡಿ, ಈ ಸ್ವತ್ತು ಗ್ರಾಮ ಪಂಚಾಯಿತಿಗೆ ಸೇರಿದ ಸ್ವತ್ತಾಗಿದ್ದು, ಕಳೆದ 2 ವರ್ಷಗಳ ಹಿಂದೆ ಇದನ್ನು ಸರ್ಕಾರಿ ಉದ್ದೇಶಕ್ಕೆ ಬಳಸಿಕೊಳ್ಳಲು ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಕೈಗೊಂಡಿದ್ದು, ಅದರಂತೆ ಸ್ವತ್ತಿನಲ್ಲಿದ್ದವರಿಗೆ ನೋಟಿಸ್ ನೀಡಿ ತೆರವು ಕಾರ್ಯ ಮಾಡಲಾಗಿದೆ ಎಂದರು. ಒಂದು 6ನೇ ತಾರೀಕು ಇವರು ಟೆಂಪರರಿ ಒಂದು ಶೆಡ್ ಹಾಕಿದ್ರು, ಇಲ್ಲಿ ಟೆಂಪರರಿ ಒಂದು ಶೆಡ್ ಹಾಕಿದ್ರು. ಬಟ್ ಅವ್ರಿಗೆ ಬಂದು ಹೇಳಿದ್ವಿ, ಹಿಂಗೆ ಗ್ರಾಮ ಪಂಚಾಯಿತಿ ಜಾಗ ಇದು, ಹಾಗಾಗಿ ಹಿಂಗೆಲ್ಲ ಶೆಡ್ ಹಾಕಬಾರ್ದು ಅಂತ. ಬಟ್ ಆದ್ರೂ ಅವರು ತೆಗಿಲಿಲ್ಲ. ನಾನು 2 ದಿವಸ ಬಂದು ಹೇಳಿದೆ, ಹಾಗಾಗಿ ಇವತ್ತು ಪೊಲೀಸ್ ಇದು ಕರ್ಕೊಂಡ್ಬಂದು ತೆಗಿಯೋದು. ಅವ್ರದ್ದೆಲ್ಲ ಜಾಗ, ಇದು ಪಂಚಾಯಿತಿ ಜಾಗನೇ. ಇದು ಸ್ಕೂಲು ಮತ್ತು ಅಂಗನವಾಡಿಗೆ ರಿಸರ್ವೇಷನ್ ಮಾಡಿ ಇಟ್ಟಿರೋವಂಥ ಜಾಗ ಇದು.
ಸೊ ಹಂಗಾಗಿ ತೆರವುಗೊಳಿಸ್ತಾ ಇದ್ದಾರೆ. ಅವರು ಹಿಂದೆ ಮನೆ ಇದೆ, ಅದಕ್ಕೆ ದಾಖಲೆ ಇದೆ, ಅವ್ರ ಹತ್ರ ಮನೆ ಇದೆ, ಅದ್ರ ದಾಖಲೆನ ಇದು ಅಂತ ಹೇಳ್ತಿದ್ದಾರೆ. ಆ್ಯಕ್ಚುಲಿ ಇಲ್ಲ, ಇದಕ್ಕೇನು ದಾಖಲೆ ಇಲ್ಲ. ಇನ್ನು ಸ್ವತ್ತಿನಲ್ಲಿದ್ದ ಮಾಲೀಕ ನಂಜೇಗೌಡರ ಪುತ್ರಿ ಸ್ವಪ್ನ ಮಾತನಾಡಿ, ನಮ್ಮ ಪೂರ್ವಜರ ಕಾಲದಿಂದಲೂ ನಾವು ಅದೇ ಜಾಗದಲ್ಲಿ ವಾಸವಿದ್ದು ಕಳೆದ 1 ವಾರದ ಹಿಂದೆ ನಮಗೆ ನೋಟಿಸ್ ನೀಡಿದ್ದು ಇದು ರಾಜಕೀಯ ಪ್ರೇರಿತವಾಗಿದ್ದು ನಮ್ಮ ಮೇಲೆ ದೌರ್ಜನ್ಯ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ನಮ್ಮದು ಸ್ವತ್ತಿದೆ. ಈ ಸ್ವತ್ತು ಈ ಖಾತಾ ಡ್ರಾಫ್ಟಲ್ಲಿ ತೋರಿಸ್ತಿದೆ. ನಾವು 100 ವರ್ಷದಿಂದ ಅಲ್ಲೇ ಇದ್ದೀವಿ. ನಮ್ಮ ತಾತ ನಮ್ಮ ಮುತ್ತಾತ ಕಾಲದಿಂದ ನಾವು ಅದೇ ಪೊಸಿಷನಲ್ಲೇ ಇದ್ದೀವಿ. ನಮ್ಮದು ಈ ಖಾತಾ ಡ್ರಾಫ್ಟಲ್ಲಿ ಅವ್ರ ಹತ್ರನೇ ತೋರಿಸ್ತಿದೆ. ಸ್ವತ್ತಿನ ಸಂಖ್ಯೆ 60 ಅಂತ ತೋರಿಸ್ತಿದ್ರು. ನಾವು ಚೆಕ್ ಬಂದಿಗೆ ಎಷ್ಟು ಸರಿ ಅಪ್ಲೈ ಮಾಡಿದ್ರು ಅವ್ರು ಆ್ಯಕ್ಸೆಪ್ಟ್ ಮಾಡ್ತಿಲ್ಲ. ಡಿಮ್ಯಾಂಡ್ ರಿಜಿಸ್ಟ್ರಿಗೆ ಅಪ್ಲೈ ಮಾಡಿದ್ರು ಅವ್ರು ಆ್ಯಕ್ಸೆಪ್ಟ್ ಮಾಡ್ತಿಲ್ಲ. ಸುಮಾರು ನಾವು 6 ತಿಂಗಳು ವರ್ಷದಿಂದ ನಾವು ಅಪ್ಲೈ ಮಾಡ್ತಾನೆ ಇದ್ದೀವಿ. ಅವ್ರು ನಮಗೆ ಮಿಸ್ಲೀಡ್ ಮಾಡಿ ಕಳಿಸಿದ್ದಾರೆ ಸರ್. ನಮ್ಮ ಅರ್ಜಿ ಆ್ಯಕ್ಸೆಪ್ಟೇ ಮಾಡ್ತಿಲ್ಲ. ಮತ್ತು ಒಂದು ವಾರದಲ್ಲೇ ಎಷ್ಟು ನಡೆದಿದೆ. ಒಂದಿನ ಬಂದು ಬೋರ್ಡ್ ಹಾಕಕ್ಕೆ ಬಂದರು. ಬೋರ್ಡ್ ಹಾಕ್ಬೇಡಿ, ಇದು ನಮ್ಮ ಜಾಗ, ಹೆಂಗೆ ಹಾಕ್ತೀರಾ ಅಂತ ನಾವು ಹೇಳಿದ್ವಿ. ಅದಕ್ಕೆ ಇವರು ಖಾಲಿ ಇದ್ರೆ ತಾನೇ ಗೌರ್ಮೆಂಟ್ದು ಅನ್ನೋದು. ನಮ್ಮ ಜಾಗ ತೋರಿಸ್ತಿದೆ, ನಾವು ತೆರಿಗೆ ಕೂಡ ಕಟ್ಟಿದ್ದೀವಿ. ಅದಕ್ಕೆ ಅಂತ ನಾವು ಶೆಡ್ ಹಾಕ್ಕೊಂಡ್ವಿ. ಒಟ್ಟಾರೆ ತಪಸಮಕಲಹಳ್ಳಿಯ ತೆರವು ಕಾರ್ಯಾಚರಣೆಯ ವೇಳೆ ಹೈಡ್ರಾಮಾ ನಡೆದಿದ್ದು ಯುವತಿಯರಿಬ್ಬರು ಆತ್ಮಹತ್ಯೆಗೆ ಯತ್ನಿಸಿ ಆಸ್ಪತ್ರೆಗೆ ದಾಖಲಾಗಿರುವ ಪ್ರಸಂಗ ನಡೆದಿದ್ದು ಸಾರ್ವಜನಿಕರ ವಲಯದಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಮುಂದೆ ಯಾವ ತಿರುವು ಪಡೆಯುವುದೆಂಬುದನ್ನು ಕಾದು ನೋಡಬೇಕಿದೆ. ಪ್ರದೀಪ್, ಇ ನ್ಯೂಸ್ ಟಿವಿ, ಗೌರಿಬಿದನೂರು. ಆರೋಗ್ಯ ಕ್ಷೇತ್ರದಲ್ಲಿ ಉತ್ತಮ ಸೇವೆ ಮಾಡುತ್ತಾ ಬಡ ಮತ್ತು ಗ್ರಾಮೀಣ ಭಾಗದ ಜನರಿಗೆ ರಿಯಾಯಿತಿ ದರದಲ್ಲಿ ಉತ್ತಮ ಆರೋಗ್ಯ ಸೇವೆ ನೀಡುವುದರ ಜೊತೆಗೆ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆಗಳನ್ನು ನಡೆಸಿಕೊಂಡು ಬರುತ್ತಿರುವ ಚಿಕ್ಕಬಳ್ಳಾಪುರ ಜೈನ್ ಆಸ್ಪತ್ರೆ ಕಾರ್ಯ ಶ್ಲಾಘನೀಯ ಎಂದು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಜೈನ್ ಮಿಷನ್ ಟ್ರಸ್ಟ್ನ ಅಧ್ಯಕ್ಷರು ಮತ್ತು ಟ್ರಸ್ಟ್ನ ಪದಾಧಿಕಾರಿಗಳು ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆರವರನ್ನ ಭೇಟಿ ಮಾಡಿ ಚಿಕ್ಕಬಳ್ಳಾಪುರ ಜೈನ್ ಮಿಷನ್ ಟ್ರಸ್ಟ್ ಲಾಭರಹಿತ ಉಪಕ್ರಮವಾಗಿ ಆರೋಗ್ಯ ಸೇವೆಯನ್ನು ಜನಸಾಮಾನ್ಯರಿಗೆ ದಿನದ 24 ಗಂಟೆ ಒದಗಿಸುತ್ತಿದ್ದು ನಿರಂತರವಾಗಿ ಗ್ರಾಮೀಣ ಮತ್ತು ನಗರ ಪ್ರದೇಶದ ಜನರಿಗೆ ಉಚಿತವಾಗಿ ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆಗಳನ್ನು ಮಾಡುತ್ತಿದ್ದು ಲಾಭರಹಿತವಾದ ಸೇವಾ ದೃಷ್ಟಿಯಿಂದ ಆರಂಭವಾಗಿರುವ ಜೈನ್ ಮಿಷನ್ ಆಸ್ಪತ್ರೆಯ ಹೊಸ ಬ್ಲಾಕ್ ಕುರಿತು ಇದೇ ಸಂದರ್ಭದಲ್ಲಿ ಡಾಕ್ಟರ್ ವೀರೇಂದ್ರ ಹೆಗಡೆರವರೊಂದಿಗೆ ಮಾಹಿತಿ ಹಂಚಿಕೊಳ್ಳಲಾಯಿತು. ಈ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ ಪೂಜ್ಯರು ತಮ್ಮ ಬೆಂಬಲ ಮತ್ತು ಆಶೀರ್ವಾದ ಇರುವುದಾಗಿ ತಿಳಿಸಿದರು. ಈ ವೇಳೆ ಟ್ರಸ್ಟ್ನ ಅಧ್ಯಕ್ಷ ಸುರೇಶ್ ಜೈನ್, ಜಂಟಿ ಕಾರ್ಯದರ್ಶಿ ಮುನೀಶ್ ಜೈನ್, ಟ್ರಸ್ಟಿಗಳಾದ ಪ್ರಕಾಶ್ ಜೈನ್, ರಾಕೇಶ್ ಜೈನ್, ಹೇಮರಾಜ್ ಶರ್ಮಾ ಮುಂತಾದವರು ಉಪಸ್ಥಿತರಿದ್ದರು. ಈ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ಕ್ಷೇತ್ರದ ಎಲ್ಲಾ ಗ್ರಾಮಗಳಲ್ಲೂ ಎಲ್ಲಾ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲು 2,000 ಕೋಟಿ ರೂಪಾಯಿ ಅನುದಾನ ಬೇಕಾಗುತ್ತದೆ. ಅಷ್ಟು ಅನುದಾನ ಈ ಸರ್ಕಾರದಿಂದ ಸಿಗದು. ನಮ್ಮ ಜೆಡಿಎಸ್ ಸರ್ಕಾರ ಬಂದರೆ ಮಾತ್ರ ಕ್ಷೇತ್ರದ ಸಂಪೂರ್ಣ ಅಭಿವೃದ್ಧಿ ಮಾಡಲು ಸಾಧ್ಯ ಎಂದು ಶಿಡ್ಲಘಟ್ಟದ ಶಾಸಕ ಬಿಎನ್ ರವಿಕುಮಾರ್ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕಿನ ಗಂಜಿಗುಂಟೆ ಗ್ರಾಮ ಪಂಚಾಯಿತಿಯ ಬಾಳೆಗೌಡನಹಳ್ಳಿ ಹಾಗೂ ಅಕ್ಕಿಪಿಕ್ಕಿ ಕಾಲೋನಿಯಲ್ಲಿ ತಲಾ 1 ಕೋಟಿ ರೂಪಾಯಿ ವೆಚ್ಚದ ವಾಲ್ಮೀಕಿ ಭವನ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆ ನಡೆಯಿತು. ಶಿಡ್ಲಘಟ್ಟ ಶಾಸಕ ಬಿಎನ್ ರವಿಕುಮಾರ್ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿ, ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ಅಧಿಕಾರದಲ್ಲಿದೆ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಕುಮಾರಣ್ಣನ ನೇತೃತ್ವದಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಪ್ರತಿ ಗ್ರಾಮಕ್ಕೂ ಕುಡಿಯುವ ನೀರಿನ ವ್ಯವಸ್ಥೆ ಸೇರಿದಂತೆ ಎಲ್ಲಾ ರೀತಿಯ ಮೂಲ ಸೌಕರ್ಯಗಳನ್ನು ಕಲ್ಪಿಸಬಹುದು. ರಾಮಸಮುದ್ರ ಕೆರೆಯಿಂದ ನಗರದ 12,000 ಕುಟುಂಬಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಶೀಘ್ರದಲ್ಲೇ ಆಗಲಿದೆ. ಹಾಗೆಯೇ ಈ ತಿಮ್ಮಸಂದ್ರ ಬಳಿಯ ಜೋಡಿ ಕೆರೆಗೆ ಅಣೆಕಟ್ಟನ್ನ ಕಟ್ಟಿದ್ರೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಪ್ರತಿ ಹಳ್ಳಿಯ ಪ್ರತಿ ಮನೆಗೂ ಮತ್ತು ಚೇಳೂರು ಹೋಬಳಿಗೂ ಕುಡಿಯುವ ನೀರನ್ನು ಒದಗಿಸಬಹುದು ಎಂದರು. ಅದೇ ರೀತಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ನಾವು ಎಲ್ಲ ರೀತಿಯ ಅಭಿವೃದ್ಧಿಗಳು ನೋಡಬೇಕಾದ್ರೆ ಸುಮಾರು 2,000 ಕೋಟಿ ಅನುದಾನ ಬೇಕು. ಈ ಒಂದು ಅನುದಾನ ಸಿಕ್ಕಿದಾಗ ಈ ಒಂದು ಕ್ಷೇತ್ರದಲ್ಲಿ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಶುದ್ಧ ಕುಡಿಯುವ ನೀರು ಕೊಡ್ತಕ್ಕಂಥದ್ದು
ಇವತ್ತು ನಾವು ರಾಮಸಮುದ್ರ ಕೆರೆಯಿಂದ ಶಿಲ್ಘಟ್ಟ ನಗರಕ್ಕೆ 12,800 ಮನೆಗೆ ಇವತ್ತು ಶುದ್ಧ ಕುಡಿಯುವ ನೀರು ಕೊಡ್ತಕ್ಕಂಥ ಕೆಲಸ ಆಗ್ತಾಯಿದೆ. ಅದೇ ರೀತಿ ಮುಂದೇನೂ ಸಹ ಇವತ್ತು ನಮ್ಮ ತಿಮ್ಸಂದ್ರ ಪಂಚಾಯಿತಿ ಗಡಿ ಭಾಗದಲ್ಲಿ ಇವತ್ತು 2 ಕೆರೆಗಳಿದ್ದಾವೆ. ಜೋಡಿ ಕೆರೆ ಸುಮಾರು 7,500 ಬೆಟ್ಟದ ಮೇಲೆ ಆ ನೀರು ಆ ಜೋಡಿ ಕೆರೆ ತುಂಬಿ ಇವತ್ತು ಆಂಧ್ರ ದೇಶಕ್ಕೆ ಹೋಗ್ತಾ ಇದೆ. ಈ ವೇಳೆ ಕೋಚಿಮೂಲ್ ನಿರ್ದೇಶಕ ಬಂಕ್ ಮುನಿಯಪ್ಪ, ಮುಖಂಡರಾದ ಗಂಜಿಗುಂಟೆ ನರಸಿಂಹಮೂರ್ತಿ, ತಾದೂರು ರಘು, ರಾಂಬಾಬು, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಜಗೇಶ್ ಇತರರು ಹಾಜರಿದ್ದರು. ವೀರಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ನಡೆನುಡಿಗೆ ಸಾಮ್ಯತೆ ಸಾಧಿಸಿ ಸಮಾಜದ ಏಳಿಗೆಗೆ ಶ್ರಮಿಸುವ ಮೂಲಕ ವಿಶ್ವಮಾನ್ಯರಾದವರು ಶರಣರು. ಅಂತಹವರಲ್ಲಿ ಮಡಿವಾಳ ಮಾಚಯ್ಯ ಅಗ್ರಗಣ್ಯರು. ಸಮಾನತೆ, ಸೋದರತೆ, ಲಿಂಗ ಸಮಾನತೆ, ಜಾತ್ಯತೀತತೆ ಇನ್ನು ಮುಂತಾದ ತತ್ವಗಳನ್ನು ನಮ್ಮ ಇಂದಿನ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿರುವುದನ್ನು ನಾವು ಗಮನಿಸಬಹುದು ಎಂದು ಜಿಲ್ಲಾಧಿಕಾರಿ ಜಿ. ಪ್ರಭು ಬಣ್ಣಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಜಿಲ್ಲಾ ಕನ್ನಡ ಭವನದಲ್ಲಿ ಆಯೋಜಿಸಿದ ಮಡಿವಾಳ ಮಾಚಿದೇವರ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾಚಿದೇವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದ ನಂತರ ಮಾತನಾಡಿದ ಜಿಲ್ಲಾಧಿಕಾರಿ ಜಿ. ಪ್ರಭುರವರು 12ನೇ ಶತಮಾನ ಪರಿವರ್ತನೆಯ ಕಾಲ. ಒಂದು ಸಮಾಜ ಪ್ರಗತಿ ಹೊಂದುವುದು ಜ್ಞಾನದ ಮೂಲಕ ಮಾತ್ರ ಎಂದು ಜ್ಞಾನವನ್ನು ಜನರಿಗೆ ಬಿತ್ತರಿಸುವ ಕೆಲಸವನ್ನು ಮಾಚಯ್ಯನವರು ಮಾಡಿದರು. ಅಂದಿನ ವಚನಕಾರರು ಸಾರಿದ ಸಮಾನತೆ, ಸಹೋದರತೆ, ಲಿಂಗ ಸಮಾನತೆ, ಜಾತ್ಯತೀತತೆ ಇನ್ನು ಮುಂತಾದ ತತ್ವಗಳನ್ನು ನಮ್ಮ ಇಂದಿನ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿರುವುದನ್ನು ನಾವು ಗಮನಿಸಬಹುದು. ಅಂತಹ ಅಮೂಲ್ಯ ಕೊಡುಗೆಗೆ ಕಾರಣರಾದವರು ಮಾಚಯ್ಯನವರು ಒಬ್ಬರು ಎಂದರೆ ತಪ್ಪಾಗಲಾರದು. ಇಂದಿನ ಯುಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಜ್ಞಾನದ ಯುಗವಾಗಿದೆ. ಬುದ್ಧಿಶಕ್ತಿ ಉಚ್ಚ ಮಟ್ಟದಲ್ಲಿ ಇರುವವರಿಗೆ ಉನ್ನತ ಸ್ಥಾನಮಾನ ಸಿಗಲಿದೆ. ಆ ನಿಟ್ಟಿನಲ್ಲಿ ಎಲ್ಲ ಸಮುದಾಯದ ಮಕ್ಕಳು ಗಮನ ಹರಿಸಬೇಕು ಎಂದು ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮಕ್ಕೂ ಮುನ್ನ ಜನಪದ ಕಲಾ ತಂಡಗಳು ಹಾಗೂ ಹೂವಿನ ಪಲ್ಲಕ್ಕಿಗಳೊಂದಿಗೆ ನಗರದ ಅಂಬೇಡ್ಕರ್ ಭವನದಿಂದ ಬಿಬಿ ರಸ್ತೆ ಮೂಲಕ ಜಿಲ್ಲಾ ಕನ್ನಡ ಭವನದವರೆಗೆ ಅದ್ದೂರಿಯಾಗಿ ಮೆರವಣಿಗೆ ಸಾಗಿತು. ಈ ಸಂದರ್ಭದಲ್ಲಿ ಸಮುದಾಯದ ಮುಖಂಡರು, ಪದಾಧಿಕಾರಿಗಳು, ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿ ಉಪಸ್ಥಿತರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕೋಲಾರ ತಾಲೂಕಿನ ಚನ್ನಸಂದ್ರ ಗ್ರಾಮದ ಮುಖಂಡ ದೇವರಾಜ್ ಅವರ ನಿವಾಸದಲ್ಲಿ ಆದಿಚುಂಚನಗಿರಿ ಮಠದ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಅವರಿಗೆ ಪಾದಪೂಜೆ ನಡೆಯಿತು. ಚನ್ನಸಂದ್ರ ಗ್ರಾಮದ ಮುಖಂಡ ಹಾಗೂ ಗ್ರಾಮಸ್ಥರಿಂದ ಶ್ರೀಗಳಿಗೆ ಮಹಿಳೆಯರು ಕುಂಭಕಳಸ ವಾದ್ಯ ಗೋಷ್ಠಿಯ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಿದ್ರು. ನಂತರ ಗ್ರಾಮದ ದೇವಾಲಯಕ್ಕೆ ಗ್ರಾಮಸ್ಥರೊಂದಿಗೆ ತೆರಳಿ ಶ್ರೀಗಳು ದೇವರ ದರ್ಶನ ಪಡೆದರು. ಇದೇ ವೇಳೆ ಗ್ರಾಮದ ದೇವರಾಜ್ ಅವರ ನಿವಾಸದಲ್ಲಿ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಅವರ ಪಾದಪೂಜೆಯನ್ನು ಮಾಡಿ ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಿಸಾಸ್ ಘಟಕ ಜಿಲ್ಲಾಧ್ಯಕ್ಷ ಸಿಟಿ ಹೊಸೂರು ಮುರಳಿಗೌಡ, ಡಿಸಿಪಿ ದೇವರಾಜ್, ವೇಮ್ಗಲ್, ಕುರುಗಲ್ ಪಟ್ಟಣ ಸದಸ್ಯ ಲೋಕೇಶ್ ಮರಿಯಪ್ಪ ಮತ್ತಿತರರು ಇದ್ದರು. ದೇವನಹಳ್ಳಿಯ ಮಾಜಿ ಶಾಸಕ ಶ್ರೀ ನಿಸರ್ಗ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತಾದ ಬೂತ್ ಮಟ್ಟದ ಏಜೆಂಟ್ಗಳ ಕಾರ್ಯಾಗಾರವನ್ನು ಯಶಸ್ವಿಯಾಗಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ ಶ್ರೀ ಎನ್ ದೇವರಾಜ್ ಅವರು ಮತದಾರರ ಪಟ್ಟಿ ಪರಿಷ್ಕರಣೆಯ ಮಹತ್ವ ಹಾಗೂ ತಾಂತ್ರಿಕ ಅಂಶಗಳ ಬಗ್ಗೆ ಏಜೆಂಟ್ಗಳಿಗೆ ಸವಿಸ್ತರವಾಗಿ ಮಾರ್ಗದರ್ಶನ ನೀಡಿದರು. ಸಭೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಶ್ರೀ ಕೆವಿ ಮಂಜುನಾಥ್, ದೇವನಹಳ್ಳಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಶ್ರೀ ಜಿಎ ರವೀಂದ್ರ,
ವಿಧಾನಸಭಾ ಕ್ಷೇತ್ರದ ಬಿಎಲ್ಎ ಶ್ರೀ ಟಿ ರವಿ, ಕುಂದಣ ಹೋಬಳಿ ಅಧ್ಯಕ್ಷರಾದ ಶ್ರೀ ಜಗದೀಶ್, ವಿಜಯಪುರ ಹೋಬಳಿ ಅಧ್ಯಕ್ಷ ಕೃಷ್ಣಪ್ಪ ಉಪಸ್ಥಿತರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗೌರಿಬಿದನೂರಿನಲ್ಲಿ ಕಳ್ಳರ ಹಟ್ಟಹಾಸ. 2 ಕಾರುಗಳಲ್ಲಿ ಬಂದ 4 ಕಳ್ಳರು 2 ಮನೆಗಳಲ್ಲಿ ದರೋಡೆ ಮಾಡಿ ಪರಾರಿ. ನಾನೇನು ದೊಡ್ಡ ತಪ್ಪು ಮಾಡಿಲ್ಲ, ಸೋತವರೆಲ್ಲ ಹೀಗೆ ರಿವೆಂಜ್ ತೀರಿಸಿಕೊಂಡ್ರೆ ಕಷ್ಟವಾಗುತ್ತೆ. ನ್ಯಾಯಾಲಯದ ತೀರ್ಪನ್ನ ನಾನು ಗೌರವಿಸುತ್ತೇನೆ. ಶಾಸಕ ಸ್ಥಾನ ಅಸಿಂದುಗೊಂಡ ಬಳಿಕ ಸುಬ್ಬಾರೆಡ್ಡಿ ಮೊದಲ ಪ್ರತಿಕ್ರಿಯೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಹೆಚ್ಚುವರಿ ಲಾರಿಗಳಲ್ಲಿ ಕಸ ತಂದು ದೊಡ್ಡಬಳ್ಳಾಪುರದ ಬಳಿ ಸುರಿಯುತ್ತಿದ್ದನ್ನ ತಡೆದು ವಾಪಸ್ ಕಳುಹಿಸಿದ ಶಾಸಕ ಧೀರಜ್ ಮುನಿರಾಜು. ಪರಿಶಿಷ್ಟರಿಗೆ ಸೀಮಿತವಿದ್ದ ಸ್ಮಶಾನದ ಜಾಗ ಒತ್ತುವರಿ. ಸ್ಮಶಾನಕ್ಕೆ ಹೋಗಿ ಬರಲು ರಸ್ತೆ ಮಾಡಿಕೊಡುವಂತೆ ಒತ್ತಾಯಿಸಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗೆ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.